ಆಕಾಶವಾಣಿ ಮಂಗಳೂರು. ಆಯುರ್ಧ್ವನಿ, ಆರೋಗ್ಯಕ್ಕೊಂದು ಕಿವಿಮಾತು. ಆಯುರ್ವೇದ ಅತ್ಯಂತ ಪುರಾತನ ಭಾರತೀಯ ಚಿಕಿತ್ಸಾ ಪದ್ಧತಿ. ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದ ಕಡೆಗೆ ಜನರ ಒಲವು ಹೆಚ್ಚಾಗುವುದನ್ನು ನಾವು ಕಾಣುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ವಿಶೇಷ ಕಾಯಿಲೆಗಳಿಗೆ ಯಾವ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳಿವೆ ಅನ್ನುವುದನ್ನು ತಿಳಿಸಲು ಪ್ರಾರಂಭಿಸುತ್ತಿರುವ ನೂತನ ಸರಣಿ ಆಯುರ್ಧ್ವನಿ. ಆಳ್ವಾಸ್ ಆಯುರ್ವೇದ ಕಾಲೇಜು ಮೂಡಬಿದ್ರೆಯವರ ಪ್ರಾಯೋಜಕತ್ವದಲ್ಲಿ ಪ್ರಸಾರವಾಗುವ ಈ ಸರಣಿ ಶ್ರೋತೃಗಳಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಹೊಸ ವಿಚಾರಗಳನ್ನು ಮಾಡಿ ಕೊಡುತ್ತದೆ ಎಂಬ ವಿಶ್ವಾಸ ನಮ್ಮದು. ಇಂದಿನ ಕಾರ್ಯಕ್ರಮದಲ್ಲಿ ಪಿಸಿಒಡಿ ಕಾಯಿಲೆ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅಶೋಕನ್ ಅವರೊಂದಿಗೆ ಮಾತುಕತೆ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಶೋಕನ್ ಅವರು. ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿದ್ದಾರೆ. ಮುಖ್ಯವಾಗಿ ಇವತ್ತಿನ ದಿವಸ PCOD ಅನ್ನುವಂಥ ಒಂದು ಕಾಯಿಲೆ ಏನು, ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಆಯುರ್ವೇದ ಚಿಕಿತ್ಸೆ ಇದೆ ಅಂತ ಹೇಳಿ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಡಾಕ್ಟ್ರೆ, ಈಗ ಈ PCOD ಅನ್ನುವಂಥ ಶಬ್ದವನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳ್ತಾ ಇದ್ದೇವೆ. ಈ PCOD ಅಂದರೆ ಏನು ಡಾಕ್ಟ್ರೆ? ಇದು ಈ PCODಯನ್ನು ನಾವು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೆಸರಿಸುತ್ತೇವೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅದನ್ನು ಡಿಸೀಸಿನ ಬದಲಿಗೆ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ. ಅದರಲ್ಲಿ ಸಿಂಡ್ರೋಮಲ್ಲಿ ಹಲವಾರು ಕಾಯಿಲೆಗಳ ಸಮೂಹ, ರೋಗ ಸಮೂಹಕ್ಕೆ ನಾವು ಸಿಂಡ್ರೋಮ್ ಅಂತ ಹೇಳ್ತೇವೆ. ಈ ಡಿಸೀಸ್ನಲ್ಲಿ ಪಾಲಿಸಿಸ್ಟಿಕ್ ಒವೇರಿಯನ್ ಅಂತಂದರೆ, ಪಾಲಿ ಅಂದರೆ ಮಲ್ಟಿಪಲ್, ಮತ್ತು ಸಿಸ್ಟಿಕ್ ಅಂದರೆ ನೀರಿನ ಗುಳ್ಳೆಯ ಥರ ಸಿಸ್ಟಿಕ್ ಲೀಷನ್ಸ್. ಎಲ್ಲಿ ಅಂತಂದರೆ ಓವರೀಸಲ್ಲಿ. ಓವರೀಸ್ ಅಂದರೆ ಸ್ತ್ರೀಯರಲ್ಲಿ ಇರುವಂಥ ಅಂಡಕೋಶಗಳು. ಸೊ ಇದರಲ್ಲಿ ಬರುವಂಥ ನೀರಿನ ಗುಳ್ಳೆಯ ಸಮಸ್ಯೆಗೆ ನಾವು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಹೇಗೆ ಅಂತಂದರೆ, ಒಂದು ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತಂದರೆ ಜನನೇಂದ್ರಿಯಗಳ ವೈಷಮ್ಯತೆ ಮಾತ್ರ ಅಲ್ಲದೆ ಸಾರ್ವದೈಹಿಕವಾದ ಎಂಡೋಕ್ರೈನಲ್ ಅಂತಂದರೆ ಅಂತಃಸ್ರಾವಿ ಗ್ರಂಥಿಗಳ ವೈಪರೀತ್ಯ ಮತ್ತು ಬೊಜ್ಜುತನ ಮತ್ತು ಅವರಲ್ಲಿ ಬರುವಂಥ ತ್ವಕ್ ರೋಗಕ್ಕೆ ಸಂಬಂಧಪಟ್ಟಂಥ ಅಂದರೆ ಚರ್ಮ ಕಪ್ಪಾಗುವಿಕೆ ಮತ್ತು ರೋಮದ ಆಧಿಕ್ಯತೆ ಇತ್ಯಾದಿಗಳು ಕೂಡ ಕಂಡುಬರ್ತದೆ. ಆದರೆ ಪ್ರಮುಖವಾಗಿ ಇದರಲ್ಲಿ ಕಂಡುಬರುವಂಥದ್ದು ಅಂತಂದರೆ ಬೀಜಕೋಶದಿಂದ ಅಂಡೋತ್ಸರ್ಗ ಆಗದೇ ಇರುವಂಥದ್ದು, ಅಂದರೆ ಮಾಸಿಕ ಋತುಸ್ರಾವದ ವೈಪರೀತ್ಯ ಆಗುವಂಥದ್ದು. ಅಂದರೆ 28 ದಿನಗಳಲ್ಲಿ ಒಂದು ಸ್ತ್ರೀಗೆ ಆರ್ತವಸ್ರಾವ ಆಗಬೇಕು. ಅದು 35 ದಿನಗಳಿಂದ ಮೇಲ್ಪಟ್ಟು ಹೋಗ್ಬೋದು, 60 ದಿನ ಆಗ್ಬೋದು, 90 ದಿನಗಳ ತನಕ ಅಂತರದಲ್ಲಿ ಒಂದು ಆರ್ತವಸ್ರಾವ ಆಗಬಹುದು. ಅದು ಕಮ್ಮಿಯ ಪ್ರಮಾಣದಲ್ಲಿ ಆರ್ತವಸ್ರಾವ ಆಗುವಂಥದ್ದು ಒಲಿಗೋಮೆನೋರಿಯಾ ಅಂತ ಹೇಳ್ತೇವೆ ನಾವು. ಇನ್ನು ಮೂರನೇ ಅಂತಂತಂದರೆ ಅತಿಯಾದ ಆರ್ತವಸ್ರಾವ ಆಗುವಂಥದ್ದು, ಅದನ್ನು ಅಸೃಗ್ ದರ ಅಂತ ಕೂಡ ನಾವು ಕರಿತೇವೆ. ಈ ಲಕ್ಷಣಗಳೆಲ್ಲವೂ ಕೂಡ ಈ ಕಾಯಿಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತದೆ. ಅದರ ಜೊತೆಯಲ್ಲಿ ಅವರಿಗೆ ತೂಕ ತುಂಬ ಜಾಸ್ತಿ ಆಗುವಂಥದ್ದು ಅದು ಒಂದು ಪ್ರಧಾನವಾದ ಲಕ್ಷಣವಾಗಿ ಕಂಡುಬರುತ್ತದೆ. ಅಂದರೆ ಕೆಲವರಲ್ಲಿ ಈಗ ಸಪುರ ಇದ್ದವರಲ್ಲಿ ಬರೋದಿಲ್ವಾ ಕೇಳಿದರೆ ಅವರಲ್ಲಿ ಕೂಡ ಕಾಣಬಹುದು. ಇದು ಒಂದು ಸರ್ವೇ ಸಾಮಾನ್ಯವಾಗಿ, ಅಂದರೆ ಈಗ ನಮ್ಮ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ವುಮೆನ್ ಅಂತ ನಾವು ಹೇಳಿದರೆ ಅವರಲ್ಲಿ 23% ನಮಗೀಗ ಸ್ತ್ರೀಯರಲ್ಲಿ ಇದು ಕಂಡು ಬರ್ತಾ ಇದೆ. ಇನ್ನು ಯಾವ ಏಜ್ ಗ್ರೂಪ್ ಅಂತ ನೀವು ಕೇಳಿದರೆ ಎಲ್ಲ ಏಜ್ ಗ್ರೂಪನ್ನು ಎಫೆಕ್ಟ್ ಮಾಡೋದ್ರಿಂದ ಪ್ರಾಮುಖ್ಯತೆ ಕೊಟ್ಟು ಇದನ್ನು ತಿಳಿದುಕೊಳ್ಬೇಕು. ಪ್ಯುಬರ್ಟಿ ಅಂದರೆ ಈಗಷ್ಟೇ ಹದಿಹರೆಯದಲ್ಲಿ ಆರ್ತವಸ್ರಾವ ಶುರುವಾಗಿದೆ ಅಂಥವರಲ್ಲಿ, ಮೆನಾರ್ಕಿ ಆದವರಲ್ಲಿ, ಮಧ್ಯ ವಯಸ್ಕರಲ್ಲಿ ಅಂದರೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪಿನಲ್ಲಿ, ಆನಂತರ ಮುಟ್ಟು ಅಥವಾ ಆರ್ತವಸ್ರಾವ ನಿಲ್ಲಿಕೆ ಆದವರಲ್ಲಿ, ಇವರಲ್ಲಿ ಕೂಡ ಇದರ ಲಕ್ಷಣಗಳು ಮತ್ತು ಸಮಸ್ಯೆಗಳು ಕಂಡುಬರುತ್ತದೆ. ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಇಂಥದ್ದೆಲ್ಲ ಈ PCODಯಲ್ಲಿ ಬರ್ತದೆ ಅಂತ. ಮಧ್ಯೆ ಒಂದು ಹೇಳಿದ್ರಿ ಸಿಂಡ್ರೋಮ್ ಮತ್ತು ಡಿಸೀಸ್ ಅಂತ. ಈ ಸಿಂಡ್ರೋಮ್ ಅಲ್ಲಿ ಬೇರೆ ಏನು ಕಾಯಿಲೆಗಳು ಬರ್ತವೆ? ಅದರಲ್ಲಿ ಮುಖ್ಯವಾಗಿ ಸಿಂಡ್ರೋಮಲ್ಲಿ ಈಗ ನಮಗೆ ನೋಡುವಂಥದ್ದು ಅಂತಂದರೆ ಚರ್ಮದ ತ್ವಕ್ ಅಂದರೆ ಕಪ್ಪಾಗುವಂಥದ್ದು, ಮತ್ತು ಚರ್ಮ ಸುಕ್ಕು ಕಟ್ಟುವಂಥದ್ದು, ಅದೇ ರೀತಿಯಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಶರೀರದಲ್ಲಿ ನಮ್ಮ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಅಂತಃಸ್ರಾವಿ ಹಾರ್ಮೋನ್ಸ್ ಆದಂಥ ಇನ್ಸುಲಿನ್ ಅಂತ ನಾವು ಹೇಳ್ತೇವೆ. ಮತ್ತು ಬೊಜ್ಜು ಸಂಬಂಧಪಟ್ಟಂಥ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟ ವೈಪರೀತ್ಯಗಳು, ಸ್ತ್ರೀಯರಲ್ಲಿ ಪುರುಷರ ಹಾರ್ಮೋನ್ನ ಆಧಿಕ್ಯತೆ ಅಂದರೆ ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನ್ಸಿನ ಆಧಿಕ್ಯತೆ, ಲಿವರ್ನ ಫಂಕ್ಷನ್ ಆಲ್ಟರ್ ಆಗುವುದರಿಂದ ಬರುವಂಥ ಸಮಸ್ಯೆಗಳು, ಇದೆಲ್ಲವೂ ನಾವು ನೋಡಬಹುದು. ಅಂದರೆ ಅದರಲ್ಲಿ ಹಿರ್ಸುಟಿಸಮ್ ಅಂತ ಹೇಳುವಂಥ ಒಂದು ಸಮಸ್ಯೆ ಇದೆ. ಮುಖದಲ್ಲಿ ಮೀಸೆ ಗಡ್ಡಗಳ ಥರ ರೋಮಗಳ ಬೆಳವಣಿಗೆ ಹೆಂಗಸರಲ್ಲಿ
ತಲೆಯಲ್ಲಿ ಎಲ್ಲಿ ಕೂದಲು ಬೇಕು ಅಲ್ಲಿ ಉದುರುವಿಕೆ, ಅಂದರೆ ಆಂಡ್ರೋಜೆನಿಕ್ ಎಲೋಪೇಷಿಯಾ ಅಂತ ಹೇಳ್ತೇವೆ ಅದು, ಮತ್ತು ಶರೀರದ ತೂಕ ಒಂದೇ ಸಮನೆ ಜಾಸ್ತಿ ಆಗುವಂಥದ್ದು. ಇದರ ಅನುಬಂಧಿಯಾಗಿ ಥೈರಾಯ್ಡ್ ಡಿಸ್ಫಂಕ್ಷನ್, ಥೈರಾಯ್ಡ್ ಗ್ರಂಥಿಗಳ ಅತಿ ಪ್ರವರ್ತನ ಅಥವಾ ಅಪ್ರವರ್ತನ, ಇದೆರಡು ಕೂಡ ನಾವು ಕಾಣಲಿಕ್ಕೆ ಸಿಗ್ತದೆ. ಮತ್ತು ಮೊಡವೆಗಳು ಕೂಡ ಬರ್ಬೋದು ಅವರಲ್ಲಿ ತುಂಬ. ಹೌದು. ಅಂದರೆ ಇದು ಯಾಕೆ ಬರ್ತದೆ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಪ್ರಶ್ನೆ. ಹೌದು, ಇದು ಪ್ರಧಾನವಾಗಿ ನಾವು ಹೇಳುವಂಥದ್ದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ. ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರಲ್ಲಿ ಬರ್ತದೆ. ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಆಗುವಂಥ ವ್ಯತ್ಯಾನಗಳು ಪ್ರಧಾನವಾಗಿ ಹಿಂದಿನ ಕಾಲದ ಮಹಿಳೆಗೂ ಇಂದಿನ ಮಹಿಳೆಗೂ ಅವರು ಎಲ್ಲ ಫೀಲ್ಡ್ನಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಆಗ ಅವರಿಗೆ ಸ್ಟ್ರೆಸ್ ಓರಿಯೆಂಟೆಡ್ ಒಂದು ಸಮಸ್ಯೆ, ಮಾನಸಿಕವಾದಂಥ ಖಿನ್ನತೆಗಳು, ಜೀವನದ ಒತ್ತಡದಿಂದಾಗಿ ಆಗುವಂಥ ಪರಿವರ್ತನೆಗಳು, ಅಂದರೆ ಅಂತಃಸ್ರಾವಿ ಗ್ರಂಥಿಗಳ ಪರಿವರ್ತನೆ ಮತ್ತು ಅಮಿತವಾದ ಮೊಬೈಲ್ ಯೂಸೇಜು, ಲ್ಯಾಪ್ಟಾಪ್ ಯೂಸೇಜ್, ಎಲೆಕ್ಟ್ರಾನಿಕ್ ಮೀಡಿಯಾಸಿಂದ ಓವರ್ ಯೂಸೇಜ್ನಿಂದಾಗಿ ಇದನ್ನೆಲ್ಲ ಉಪಯೋಗಿಸುವುದರಿಂದ ರಾತ್ರಿಯಲ್ಲಿ ಸರಿಯಾದ ಸಮಯಕ್ಕೆ ನಿದ್ರಿಸೋದೇ ಇರುವಂಥ ನಿದ್ರೆಯ ವೈಪರೀತ್ಯಗಳು, ಆಮೇಲೆ ಶರೀರದ ವೇಗಗಳನ್ನು ಧಾರಣೆ ಮಾಡುವಂಥದ್ದು ಅಂತಂದರೆ ಮಲಮೂತ್ರ, ನಿದ್ರೆ, ಹಸಿವು, ಬಾಯಾರಿಕೆ ಇತ್ಯಾದಿಗಳನ್ನು ಆಯುರ್ವೇದದಲ್ಲಿ ವೇಗಗಳು ಅಂತ ಹೇಳಿದ್ದಾರೆ. ಅದು ಅನಿಸಿದಾಗ ಅದನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಮುಖ್ಯವಾದ ಕಾರಣ ಅಂತಂದರೆ ನಮ್ಮ ಆಹಾರ ಶೈಲಿ, ವ್ಯಾಯಾಮ ಮಾಡದೇ ಇರುವಂಥದ್ದು ಅಥವಾ ಅಮಿತವಾಗಿ ವ್ಯಾಯಾಮ ಮಾಡುವಂಥದ್ದು, ಹುಳಿ, ಉಪ್ಪು, ಖಾರ ಪದಾರ್ಥಗಳನ್ನು ಅತಿಯಾಗಿ ಸೇವಿಸುವಂಥದ್ದು, ಮಸಾಲೆ ಐಟಮ್ಸನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು, ಮತ್ತು ಈಗಿನ ಕಾಲದಲ್ಲಿ ರೆಡಿ ಟು ಗೋ ಸಿಗುವಂಥ ಫಾಸ್ಟ್ ಫುಡ್ಸನ್ನು, ಜಂಕ್ ಫುಡ್ಸನ್ನು ಪ್ರಮಾಣ ಮೀರಿ ತಿನ್ನುವಂಥದ್ದು. ಒಂದು ಪ್ರಮಾಣದಲ್ಲಿ ಹದ ಕಂಡು ತಿಂದರೆ ಅದು ಕೂಡ ವಿಷವೂ ಕೂಡ ಅಮೃತವಾದೀತು. ಆರೋಗ್ಯಕರವಾದಂಥ ಆಹಾರವನ್ನು ಬಿಟ್ಟು ಅನಾರೋಗ್ಯಕರವಾದಂಥ ಆಹಾರವನ್ನೇ ಸೇವಿಸುವಂಥ ಅತಿಯಾದ ಆಹಾರ ಸೇವನೆ, ತುಂಬ ಕಮ್ಮಿ ಪ್ರಮಾಣದ ಆಹಾರ ಸೇವನೆ, ಒಂದು ಆಹಾರ ಸೇವನೆ ಆದ ನಂತರ ಅದು ಕರಗಿಸ್ಕೊಳ್ಬೇಕಾದ್ರೆ ಮೊದಲು ಮತ್ತೆ ಇನ್ನೊಂದು ಬಾರಿ ಆಹಾರ ಸೇವನೆ ಮಾಡುವಂಥದ್ದು. ಇದರಿಂದೆಲ್ಲ ಆಮೋತ್ಪತ್ತಿ ಅಂತ ನಾವು ಹೇಳ್ತೇವೆ. ಅಂದರೆ ಆಮ ಅಂತಂದರೆ ಅನ್ಡೈಜೆಸ್ಟೆಡ್ ಟಾಕ್ಸಿಕ್ ಮೆಟೀರಿಯಲ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದರಿಂದಾಗಿ ನಮ್ಮ ಶರೀರದಲ್ಲಿ ರೋಗಗಳ ಸಮ್ಮೇಳನ ಆಗ್ತದೆ, ಮಲ್ಟಿಪಲ್ ಸಿಂಡ್ರೋಮಿಕ್ ಲಕ್ಷಣಗಳು ಬರಬಹುದು. ಆಯುರ್ವೇದದ ಪ್ರಕಾರ ಇದೆಲ್ಲ ಕಾರಣಗಳಿಂದ ನಮ್ಮ ಸ್ಟ್ರೆಸ್ಸು ಇದರ ಜೊತೆಯಲ್ಲಿ ಸೇರಿಕೊಂಡಾಗ ಅಂತಃಸ್ರಾವಿ ಗ್ರಂಥಿಗಳ ವೈಪರೀತ್ಯದಿಂದಾಗಿ ಈ ರೀತಿಯಾಗಿ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಸಮಸ್ಯೆಗಳು ಉದ್ಭವ ಆಗಬಹುದು. ಇದರಲ್ಲಿ ಕೆಲವು ಲಕ್ಷಣಗಳನ್ನು ನೀವು ಹೇಳಿದ್ರಿ. ಇದು ಓವರಿಗೆ ಸಂಬಂಧಪಟ್ಟದ್ದಾದ್ರಿಂದ ಒಳಗೆ ಏನೋ ವ್ಯತ್ಯಾಸಗಳು ಆಗ್ತಾ ಇರುವಂಥದ್ದು. ಹೇಗೆ ಇದರ ಲಕ್ಷಣಗಳು, ಒಳಗಾಗುವಂಥ ವ್ಯತ್ಯಾಸಗಳೇನು? ಈ ಗ್ರಂಥಿ ಅಂತ ಹೇಳಿದರೆ ನಮ್ಮ ಆಯುರ್ವೇದದಲ್ಲಿ ಗಂಟು ಥರದ ಒಂದು ಉತ್ಪತ್ತಿ ಆಗುವಂಥದ್ದು. ಈ ಕಾಯಿಲೆಯಲ್ಲಿ ಈಗ ಬಂಜೆತನ ಅಂತ ಹೇಳುವಂಥದ್ದು ಒಂದು ಪ್ರಮುಖವಾದ ಕಾರಣ. ಅಥವಾ ಅವರು ಗರ್ಭವ ಧಾರಣೆ ಮಾಡಿದರೂ ಸಹ ಆ ಗರ್ಭವು ಗರ್ಭಾಶಯದೊಳಗೆ ಬಂದು ನಿಂತು ಗರ್ಭ ಉತ್ಪತ್ತಿ ಬೆಳೆಯುವಂಥ ಪ್ರಕ್ರಿಯೆ ಕೂಡ ಕುಂಠಿತವಾಗಿ, ಅಂತಃಸ್ರಾವಿ ಗ್ರಂಥಿಗಳ ಪೂರಕವಾದಂಥ ಸ್ರಾವಗಳು ಇಲ್ಲದೇ ಇರುವ ಕಾರಣ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದದೆ ಒಂದಕ್ಕಿಂತ ಜಾಸ್ತಿಯಾದಂಥ ಗ್ರಂಥಿಗಳು ಬೆಳವಣಿಗೆ ಹೊಂದಿ ಅವು 3 to 4 mm ಥಿಕ್ನೆಸ್ನಲ್ಲಿ ಒಂದು ಮುತ್ತಿನ ಹಾರದ ಥರ ಓವರೀಸನ್ನು ಪೆರಿಫರಲಿ ಅಲಂಕಾರ ಮಾಡಿಕೊಂಡು ಎಲ್ಲ ಕಡೆಯಲ್ಲಿ ಕೂಡ ಹಲವಾರು ಬೀಜಕೋಶಗಳು ಬೆಳವಣಿಗೆ ಹೊಂದಿ ಯಾವುದೂ ಕೂಡ ಬೀಜವನ್ನು ಬಿಡುಗಡೆ ಮಾಡಲಿಕ್ಕೆ ಆಗದಂಥ ಪ್ರಕ್ರಿಯೆಗೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ. ಗ್ರಂಥಿಗಳ ಊತ, ಅದರ ಸೈಜ್ ಕೂಡ ದಪ್ಪ ಆಗ್ತಾ ಹೋಗ್ತದೆ. ಸೊ ಈ ರೀತಿಯಾದ ಸಮಸ್ಯೆಗಳು ನಾವು ಅಲ್ಟ್ರಾಸೋನೋಗ್ರಫಿಯ ಮೂಲಕ ಇದನ್ನು ತಿಳಿದುಕೊಳ್ಬೋದು. ಇದಾದ ಕೂಡಲೇ ನಿಮ್ಮಲ್ಲಿಗೆ ಬಂದರೆ ಇದಕ್ಕೆ ಔಷಧಿಯ ಕ್ರಮ ಯಾವ ಥರ? ನಾವೀಗ ಹೇಳಿದಂತೆ ಜೀವನ ಶೈಲಿಯ ವ್ಯತ್ಯಾನದಿಂದ ಬಂದಂಥ ಒಂದು ಕಾಯಿಲೆ ಅಂತ ನಾವು ತಿಳಿದುಕೊಂಡೆವು. ಪ್ರಿವೆಂಟಿವ್ ಕೇರ್, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, 2 ಉಪಾಯಗಳನ್ನು ಆಯುರ್ವೇದ ಹೇಳಿದೆ. ನಮ್ಮ ಊರಿನವರಿಗೆ ಯಾವ್ಯಾವ ಊರಿನಲ್ಲಿ ಏನೇನು ಲಭ್ಯವಿರುತ್ತದೆ, ಫ್ರೂಟ್ಸು, ವೆಜಿಟೇಬಲ್ಸು, ಅದನ್ನು ಕ್ರಮ ಪ್ರಕಾರ ಸೇವಿಸುವಂಥದ್ದು ಒಂದು. ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳಬೇಕಾದಂಥ ಪರಿವರ್ತನೆಗಳು ಅಂದರೆ ಬೆಳಗಿನ ಜಾವ ಬ್ರಾಹ್ಮ ಮುಹೂರ್ತದಲ್ಲಿ ಏಳುವಂಥದ್ದು, ಆನಂತರ ಹಲ್ಲುಜ್ಜುವಿಕೆ ಇತ್ಯಾದಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿಕೊಂಡು ಶರೀರ ಶುದ್ಧಿಯನ್ನು ಮಾಡಿಕೊಂಡು ಅಭ್ಯಂಗಾದಿಗಳನ್ನು, ಎಣ್ಣೆ ಉಜ್ಜುವಿಕೆ, ಆನಂತರ ಸ್ನಾನಾದಿಗಳನ್ನು ಮಾಡಿಕೊಂಡು ವ್ಯಾಯಾಮಾದಿಗಳನ್ನು ಮಾಡಿ ಸ್ನಾನವನ್ನು ಮಾಡಿ ಆನಂತರ ಹಿತಮಿತವಾದ ಪ್ರಾರ್ಥನೆಯೊಂದಿಗೆ ನಾವು ಉತ್ತಮವಾದಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು. ನಮ್ಮ ಕೆಲಸದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಈರ್ಷ್ಯ, ಮದ, ಮಾತ್ಸರ್ಯಾದಿಗಳನ್ನು ಬಿಟ್ಟು ನಮ್ಮ ಕೆಲಸದಲ್ಲಿ ನಾವು ತೊಡಗಿಕೊಳ್ಳುವಂಥದ್ದು. ಮತ್ತು ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಅಂತಂದರೆ 3 ಭಾಗವನ್ನು ಮಾಡಿದ್ದಾರೆ.
ಒಂದು ಸತ್ವಾವಜಯ ಅಂದರೆ ಸೈಕೋಥೆರಪಿ. ಪ್ರಸೂತಿ ತಂತ್ರ ಸ್ತ್ರೀ ರೋಗದಲ್ಲಿ ಇದಕ್ಕೆ ಯುಕ್ತಿ ವ್ಯಪಾಶ್ರಯ ಚಿಕಿತ್ಸಾ ಅಂತ ಮಾಡ್ತೇವೆ. ಅಂದರೆ ನಾವು ಆಹಾರ ಮತ್ತು ಔಷಧವನ್ನು ಸರಿಯಾದ ಸಮೀಚೀನವಾದಂಥ ರೀತಿಯಲ್ಲಿ ಕೊಟ್ಟಾಗ ಅವರಿಗೆ ಉತ್ತಮವಾದ ಪರಿಣಾಮ ಅದರಿಂದ ದೊರಕುತ್ತದೆ. ಇನ್ನು ಮೂಲತಃ ಚಿಕಿತ್ಸೆಯನ್ನು 2 ಭಾಗವಾಗಿ ಆಯುರ್ವೇದದಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಶೋಧನ, ಇನ್ನೊಂದು ಶಮನ. ಶೋಧನ ಅಂತಂದರೆ ಈ ಮೊದಲೇ ನಾನು ಹೇಳಿದಂತೆ ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಮೆಟೀರಿಯಲ್ ಇನ್ ದ ಬಾಡಿ. ಶರೀರದಲ್ಲಿ ಉತ್ಪತ್ತಿಯಾಗುವಂಥ ವಿಪರೀತವಾದಂಥ ಆಹಾರ ಸೇವನೆಯಿಂದ ಬಂದಂಥ ಮಲವನ್ನು ಶರೀರದಿಂದ ಹೊರಹಾಕುವಂಥ ಪ್ರಕ್ರಿಯೆ. ಅದು ಶರೀರ ಇರ್ಬೋದು, ಮನಸ್ಸಿನ ಮಲಗಳು ಇರ್ಬೋದು. ಮನಸ್ಸಿಗೆ 2 ಮಲಗಳು ಹೇಳಿದ್ದಾರೆ, ರಜಸ್ಸು ಮತ್ತು ತಮಸ್ಸು. ಅಂದರೆ ನಮ್ಮ ಆಲಸ್ಯಾದಿಗಳು, ನಾವು ಕೆಲಸ ಮಾಡದೆ ಸೋಂಬೇರಿ ಥರ ಸುಮ್ಮನೆ ಬಿದ್ದುಕೊಂಡಿರುವಂಥ ಮಾನಸಿಕ ಅವಸ್ಥೆಗೆ ನಾವು ಆಲಸ್ಯಾದಿಗಳು ಅಂತ ಹೇಳ್ತೇವೆ. ಮತ್ತು ರಜಸ್ಸು ಅಂತಂದರೆ ಅತಿಯಾಗಿ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವಂಥದ್ದು. ವ್ಯಾಯಾಮ ಮಾಡು ಅಂತಂದರೆ ಅತಿಯಾಗಿ ವ್ಯಾಯಾಮ ಮಾಡಿದರೆ ಅದು ರಜಸ್ಸಿನ ಆಧಿಕ್ಯತೆ ಅಂತ ನಾವು ಹೇಳ್ಬೋದು. ಅಗ್ರೆಸಿವ್ ನೇಚರ್ ಅಂತ ನಾವು ಹೇಳ್ತೇವೆ. ಸೊ ಇದೆರಡನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಂಡು ಸಾತ್ವಿಕವಾದ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾ ಒಂದು ಸುಮಧುರವಾದಂಥ ಶ್ರಾವ್ಯವಾದಂಥ ಗೀತೆಯನ್ನು ಕೇಳುವಂಥದ್ದು, ಹಾಡುವಂಥದ್ದು, ಬರವಣಿಗೆಯಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು, ಗಾರ್ಡನಿಂಗ್ ಮಾಡುವಂಥದ್ದು, ಈ ರೀತಿಯಾಗಿ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಹೋದಲ್ಲಿ ಮಾನಸಿಕ ಉಲ್ಲಾಸ ಅಥವಾ ಸ್ಟ್ರೆಸ್ಸನ್ನು ನಾವು ಓವರ್ಕಮ್ ಮಾಡಬಹುದು. ಇದು ಸ್ಟ್ರೆಸ್ ಟ್ರೀಟ್ಮೆಂಟ್ ಆಯಿತು. ಇನ್ನೊಂದು ಚಿಕಿತ್ಸೆ ಅಂತಂದರೆ ಶೋಧನದಲ್ಲಿ ನಾವು ಶರೀರಕ್ಕೆ ಶುದ್ಧಿ ಅಂತಂದರೆ ಪಂಚಕರ್ಮಾದಿಗಳನ್ನು ಮಾಡ್ತೇವೆ. ವಮನ ಅಂತಂದರೆ ಹೊಟ್ಟೆಯಲ್ಲಿರುವಂಥ ಕಲ್ಮಶಗಳನ್ನು ವಾಂತಿ ಮಾಡಿಸುವ ಮೂಲಕ ಹೊರತೆಗೆಯುವಂಥದ್ದು. ವಿರೇಚನ ಅಂತಂದರೆ ಭೇದಿ ಮಾಡಿಸಿ ಕಲ್ಮಶವನ್ನು ಹೊರಗೆ ಹಾಕುವಂಥದ್ದು. ಬಸ್ತಿ ಅಂತಂದರೆ ವಾತಕ್ಕೆ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಬಸ್ತಿಯಲ್ಲಿ ನಾವು ಎನಿಮಾ ಕೊಡ್ತೇವೆ, ಮೆಡಿಕೇಟೆಡ್. ಇನ್ನೊಂದು ವಿಶಿಷ್ಟವಾದಂಥ ಚಿಕಿತ್ಸೆ ಅಂತಂದರೆ ಸ್ತ್ರೀರೋಗದಲ್ಲಿ ನಾವು ಉತ್ತರ ಬಸ್ತಿ ಅಂತಂದ ವಿಶಿಷ್ಟವಾದಂಥ ಶ್ರೇಷ್ಠವಾದಂಥ ಒಂದು ಚಿಕಿತ್ಸೆ ಮಾಡ್ತೇವೆ. ಅದರಲ್ಲಿ ನಾವು ಗರ್ಭಕೋಶದ ಒಳಗಡೆಗೆ ಔಷಧೀಯ ದ್ರವ್ಯಗಳಿಂದ ಸಂಸ್ಕೃತವಾದಂಥ ತುಪ್ಪ ಮತ್ತು ಎಣ್ಣೆಯನ್ನು ಒಳಗಡೆ ಇನ್ಸ್ಟಿಲ್ ಮಾಡ್ತೇವೆ, ಅಂತಂದರೆ ನಾವು ಪುಷ್ ಮಾಡ್ತೇವೆ. ಅದರಿಂದಾಗಿ ಥಿನ್ ಎಂಡೋಮೆಟ್ರಿಯಮ್ ಅಥವಾ ಇನ್ಫರ್ಟಿಲಿಟಿ ಅಂದರೆ ಬಂಜೆತನದ ಸಮಸ್ಯೆಗಳು, ಟ್ಯೂಬ್ ಬ್ಲಾಕ್ ಆಗುವಂಥದ್ದು, PCODಯ ಸಮಸ್ಯೆಗಳು ಇದೆಲ್ಲವೂ ಬಗೆಹರಿಯುತ್ತದೆ. ಸ್ತ್ರೀಯರಲ್ಲಿ ಬರುವಂಥ ಯೋನಿ ರೋಗಗಳ ಚಿಕಿತ್ಸೆಯಲ್ಲಿ ಮಾಡುವಂಥ ಕೆಲವು ಉಪಕ್ರಮಗಳಿವೆ. ಒಂದು ಫಲಘೃತ ಅಂತ ಒಂದು ಯೋಗ ಇದೆ. ಅದರ ಪಿಚುಧಾರಣ ಅಂತಂದರೆ ಟ್ಯಾಂಪೂನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅದನ್ನು ನಾವು ಮಾಡಿಸಿದಾಗ ಈ ಬಂಜೆತನದ ಸಮಸ್ಯೆಗಳು, PCODಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಅದರ ಜೊತೆಯಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ ಕೂಡ ನಾವು ಯೋಗ, ಪ್ರಾಣಾಯಾಮ, ವ್ಯಾಯಾಮಾದಿಗಳನ್ನು, ಸರಿಯಾದ ರೀತಿಯ ಆಹಾರ ಸೇವನೆ ಇತ್ಯಾದಿಗಳನ್ನು ಹೇಳಿಕೊಡುವುದರ ಮೂಲಕ ಸಮಸ್ಯೆಯನ್ನು ನಾವು ಸಾಮಾಜಿಕವಾಗಿ ಇದನ್ನು ತಡೆಗಟ್ಟಬಹುದು. ಯಾಕಂದರೆ 23% ಅಂತಂದರೆ ತುಂಬ ಹೈ ಲೆವೆಲ್ ಇನ್ಸಿಡೆನ್ಸ್ ಕಾಣ್ತಾ ಇದೆ ಈಗ ನಮ್ಮಲ್ಲಿ. ಸೊ ಇದನ್ನೆಲ್ಲ ನಾವು ತಡೆಗಟ್ಟುವಲ್ಲಿ ನಮ್ಮ ಈ ಆಯುರ್ವೇದ ರೀತಿಯ ನಾವು ಉಪಕ್ರಮಗಳನ್ನು ನಮ್ಮ ಆಳ್ವಾಸಿನಲ್ಲಿ ಕೂಡ ನಾವು ಮಾಡ್ತೇವೆ, ಸ್ತ್ರೀರೋಗ ವಿಭಾಗದಲ್ಲಿ. ಸೊ ಇದನ್ನು ಕೂಡ ನಾವು ಮಾಡಬಹುದು. ಈಗ ಸಾಮಾನ್ಯವಾಗಿ ಈ ಥರದ ಒಂದು ಕಾಯಿಲೆಗೆ ಎಷ್ಟು ಸಮಯ ಚಿಕಿತ್ಸೆ ಬೇಕಾಗ್ತದೆ? ಚಿಕಿತ್ಸಾ ಸಮಯ ಅಂತಂದರೆ ಈಗ ಜೀವನ ಶೈಲಿಯ ಪರಿವರ್ತನೆಗಳು ಒಂದು ಸಾಮಾನ್ಯವಾಗಿ ಮಿನಿಮಮ್ ಒಂದು 3 months ಮಾಡಿದಾಗ, ಡಯಟ್ರಿ ಹ್ಯಾಬಿಟ್ಗೆ ಅವರನ್ನು ತಂದಾಗ ಕನಿಷ್ಠ ಪಕ್ಷ ಒಂದು 3 ತಿಂಗಳ ಕಾಲ ಆದರೂ ಅವರ ಆಯುರ್ವೇದ ಔಷಧಿಗಳನ್ನು ಸೇವನೆ ಮಾಡಿದ್ದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅದರ ರಿವರ್ಸಲ್, ಕೆಲವರಿಗೆ 6 ತಿಂಗಳು ಬೇಕಾಗಬಹುದು. ಅಂದರೆ ಬೊಜ್ಜೆಲ್ಲ ಇದ್ದರೆ 3 ರಿಂದ 6 ತಿಂಗಳ ಅವಧಿಯಲ್ಲಿ ಪರಿಣಾಮಕಾರಿಯಂಥ ಚಿಕಿತ್ಸೆಯನ್ನು PCODಯಲ್ಲಿ ಕಂಡುಕೊಳ್ಳಬಹುದು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡುತ್ತೆ. ಹೆಣ್ಣು ಮಕ್ಕಳಲ್ಲಿ ಬರುವಂತಹ PCOD ಕಾಯಿಲೆ ಜೊತೆಗೆ ಆಯುರ್ವೇದ ಚಿಕಿತ್ಸೆ ಕೂಡ ಯಾವ ರೀತಿ ಮಾಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಪ್ರಸಾರವಾಯಿತು. ಇದರಲ್ಲಿ ಡಾಕ್ಟರ್ ಅಶೋಕನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್, PS.